ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇನ್ನೂ ಕೂಡ ಮೋಟಿವೇಶನ್ ಆಗುತ್ತೆ. ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಜೊತೆಗೆ ಬರಲಿಕ್ಕಾಗುತ್ತೆ. ಓಕೆ, ಈಗ ನಾವು ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತೊಂದು ಎಗ್ ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ನೀವು ರೆಸಿಪಿ ಫುಲ್ಲಾಗಿ ನೋಡಿ, ನಿಮಗೂ ಕೂಡ ಗೊತ್ತಾಗ್ತದೆ. ಓಕೆ, ಮೊದಲು ನಾನಿಲ್ಲಿ 4-5 ಎಗ್ ತೊಗೊಂಡು ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯ್ತಾ ಇರಲಿ. ಹಾಗೆಯೇ ಒಂದು ಪ್ಯಾನ್ ತೊಗೊಂಡು ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ನ ಒಂದು ಆನಿಯನ್ ಹಾಕಿ ಡೀಪ್ ಫ್ರೈ ಮಾಡಿ ತೊಗೊಳ್ತೀನಿ. ಮೊದಲು ತೆಗೆದಿಡ್ತಾ ಇದ್ದೀನಿ, ಬಿರಿಯಾನಿನ ಮೇಲೆ ಟಾಪಿಂಗ್ ಮಾಡಲಿಕ್ಕೋಸ್ಕರ ತೆಗೆದಿಡ್ತಾ ಇದ್ದೀನಿ. ಈಗ ಒಳ್ಳೆ ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ಇದನ್ನು ತೆಗೆದು ಉಳಿದಿರುವಂಥ ಒಂದೆರಡು ಆನಿಯನ್ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಹಾಕಬೇಕು. ಒಂದೆರಡು ಆನಿಯನ್ನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಈ ಫ್ರೈ ಆದ ಆಯಿಲ್ ಇದಲ್ವ ಅದಕ್ಕೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ 2 ಟೊಮೆಟೊ ತೊಗೊಂಡಿದ್ದೀನಿ. 2 ಟೊಮೆಟೊ, ಒಂದೆರಡು ಗ್ರೀನ್ ಚಿಲ್ಲಿ ಮತ್ತು ಪುದೀನ ಲೀವ್ಸ್, ಕೊತ್ತಂಬರಿ ಇಷ್ಟು ಹಾಕಿಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಲಿದು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಓಕೆ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಆಮೇಲೆ ಇಲ್ಲಿ ನಾನು ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ, ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮ್ಯಾಗಿ ಮಸಾಲ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಮ್ಯಾಗಿ ಕ್ಯೂಬ್ಸ್ ಆ ಥರ ಏನಾದರೂ ಇದ್ದರೆ ಅದನ್ನೇ ಹಾಕ್ಬೋದು ನೀವು ಡೈರೆಕ್ಟಾಗಿ. ಮತ್ತು ಒಂದು 2-3 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. 1-2-3 ಸ್ಪೂನ್ ಸಾಕು. ಯಾಕಂದರೆ ಟೊಮೆಟೊ ಹಾಕಿದ್ದೀರಲ್ವ, ಹುಳಿ ಜಾಸ್ತಿ ಆಗಬಾರ್ದು. ಹಾಗಾಗಿ ಸ್ವಲ್ಪ ಹಾಕಿ. ಓಕೆ, ಇದು ಆಲ್ರೆಡಿ ಆಗಿದೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಗಟ್ಟಿಯಾಗಿದೆ ಅಲ್ವಾ, ಅದು ಇನ್ನೂ ಕೂಡ ಗಟ್ಟಿ ಆಗ್ತಾ ಹೋಗ್ತದೆ. ಈಗ ಬೆಂದಿರುವಂತಹ ಎಗ್ಗನ್ನು ಅದಕ್ಕೆ ಗೆರೆ ಹಾಕ್ಕೊಳ್ಳಿ. ಯಾಕಂದರೆ ಮೊಟ್ಟೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲ ಎಲ್ಲ. ಹಾಗಾಗಿ ಒಂದು ಚಾಕುವಿನಲ್ಲಿ ಗೆರೆ ಹಾಕ್ತಾಯಿದ್ದೀನಿ ನಾನು. ಓಕೆ, ಈಗ ನಮ್ಮ ಮಸಾಲ ರೆಡಿ ಆಯಿತು. ಬಿರಿಯಾನಿ ಮಸಾಲ ರೆಡಿಯಾಗಿದೆ. ಓಕೆ, ಇದು ಒಂದು ಕುದಿ ಬಂದರೆ ಇದನ್ನು ತೆಗೆದಿಟ್ಟು ಮತ್ತು ನಾವು ರೈಸ್ ಮಾಡಬೇಕಲ್ವ, ಅದಕ್ಕೆ ರೆಡಿ ಮಾಡುವ. ಈಗ ಅದನ್ನು ತೆಗೆದಿಟ್ಟಿದ್ದೇನೆ. ಒಂದು ಪ್ಯಾನಲ್ಲಿ ನೀರು ಹಾಕಿ, ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಒಂದು ಸ್ವಲ್ಪ ಆಯಿಲ್ ಹಾಕಿ, ನೀರು ಬಿಸಿ ಆದ ಮೇಲೆ ಅದಕ್ಕೆ ರೈಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಫಾರ್ಚೂನ್ ರೈಸ್ ತೊಗೊಂಡಿದ್ದೀನಿ. 1-2ರಷ್ಟು ಕೆತ್ತೆ ಹಾಕಿ ಚೆನ್ನಾಗಿ ಕುದಿ ಬರಲಿ. ಕುದಿ ಆದಮೇಲೆ 90% ಬೆಂದಿರಬೇಕು. ಅದರಲ್ಲಿ 10% ಮಾತ್ರ ಬಾಕಿ ಇರಲಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೇನೆ ರೈಸನ್ನು. ತುಂಬ ಟೇಸ್ಟ್ ಆಗುತ್ತೆ ಈ ಬಿರಿಯಾನಿ. ಯಾವ ಚಿಕನ್ ಬಿರಿಯಾನಿಗೂ ಸಾಟಿ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಓಕೆ, ಈಗ ಬೆಂದಿರುವಂತಹ ರೈಸನ್ನು ಅದೇ ಪ್ಯಾನ್ಗೆ ಮೊದಲು ಹಾಕಿ, ಆಮೇಲೆ ಮಾಡಿರುವಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲೆ ಹಾಕಿಕೊಟ್ಟು ಅದರ ಮೇಲೆ ರೈಸ್ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಮೊದಲು ಕರೆದಿಟ್ಟಿದ್ವಲ್ವ ಆನಿಯನ್, ಅದನ್ನು ಹಾಕಿ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ, ಬೇಕಾದರೆ ಫುಡ್ ಕಲರ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ದಮ್ಮಲ್ಲಿಟ್ಟಿದ್ರೆ ಆಯಿತು. ಒಳ್ಳೆ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೆಲ್ದಿಯಾಗಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಬರೋದಾದರೆ ನೀವು ಈಗಲೇ ಹೋಗಿ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ.